ಕರ್ನಾಟಕ ಸಂಪೂರ್ಣವಾಗಿ ಜನರ ಆಶೀರ್ವಾದ ಮಾಡಿದ್ದು ಬಹಳ ಸಂತೋಷದ ವಿಷಯ ಆಗಿದೆ. ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬ್ರ ನಾಯಕತ್ವವನ್ನು ಒಪ್ಕೊಂಡು ನಮ್ಮ 5 ಗ್ಯಾರಂಟಿಯನ್ನು ಮೆಚ್ಚಿ ಇವತ್ತು ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಾರಿ, ನೋಡಿ ಸೇಡಿನ ಪ್ರಶ್ನೆ ಅಲ್ಲ ಇದು. ಪ್ರಜಾಪ್ರಭುತ್ವದಲ್ಲಿ ಜನರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಲೆ ಬಾಗಬೇಕಾಗುತ್ತೆ. ಹೋದ ಬಾರಿ ನಮಗೆ ನಮ್ಮ ಪರವಾಗಿ ಕೊಟ್ಟಿರಲಿಲ್ಲ, ಅದಕ್ಕೆ ನಾವು ಕಚ್ ಬಗ್ಸಿ ನಾವು ತಲೆ ಬಾಗಿ ಜನರ ಸೇವೆ ಅಂತೂ ನಾವು ಬಿಟ್ಟಿರಲಿಲ್ಲ. ಆದರೆ ಯಾರಿಗೆ ಅಧಿಕಾರ ಸಿಕ್ಕಿತ್ತು ಅವ್ರು ಮಾಡಬೇಕಂತ ನಿರೀಕ್ಷೆ ಇತ್ತು, ಅವ್ರು ಮಾಡಿಲ್ಲ ಅಂತ ಜನರು ಅಂದ್ಕೊಂಡು ಇವತ್ತು ನಮ್ಗೆ ಮತ್ತೊಮ್ಮೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿ ತೋರಿಸ್ತೀವಿ. ಇದು ಅಭಿವೃದ್ಧಿಯ ಪರವಾಗಿರುವಂಥ ಗೆಲುವು, ಪ್ರಗತಿಯ ಪರ ಆಲೋಚನೆ ಇರುವಂಥ ಗೆಲುವು, ಮತ್ತೊಮ್ಮೆ ಕಲಬುರಗಿ ಅಭಿವೃದ್ಧಿ ಕಾಣಬೇಕಂತ ಗೆಲುವಿದೆ. ಸೊ ಅದರಿಂದ ವೈಯಕ್ತಿಕವಾಗಿ ಉಮೇಶ್ ಜಾಧವ್ ಅವ್ರ ಬಗ್ಗೆ ಇರ್ಬೋದು, ಬೇರೆ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದೆ ಕಲಬುರಗಿನಲ್ಲಿ. ಟಫ್ ಫೈಟ್ ಇಬ್ರಿಗೂ ಇತ್ತು. ಇವತ್ತು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೂ ಅಭಿನಂದನೆ, ಕಲಬುರಗಿ ಜನರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊದಲಿಂದ ಒಂದು ಮಾತು ಹೇಳ್ತಿದ್ರು, ಪದೇ ಪದೇ ಚಿಂಚೋಳಿ ನೋಡಿ ಅದು ಚಿಂಚೋಳಿ MP ಇದ್ದಿದ್ದು ನಿಜ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದೆಲ್ಲ ಚರ್ಚೆ ಮಾಡೋದಿಲ್ಲ. ಈ ಕಲಬುರಗಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷ ನಾವೇನು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೀವಿ, ಅದನ್ನು ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಅವ್ರದ್ದು ಸಹಕಾರ ಬೇಕಾಗುತ್ತೆ ನಮಗೆ. ಅವರು ಒಬ್ಬರು ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಅವ್ರ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಒಂದು ಅಭಿವೃದ್ಧಿ ಆಗಬೇಕಂದ್ರೆ ವಿರೋಧ ಪಕ್ಷದವರು ಸಹಕಾರ ಬೇಕಾಗ್ತದೆ, ಆಡಳಿತ ಪಕ್ಷದ್ದು ಬೇಕಾಗ್ತದೆ. ಕರ್ನಾಟಕ ಬಿಟ್ಟರೆ ಬೇರೆ ಕಡೆ ಫಸ್ಟ್ ಪರ್ಫಾರ್ಮೆನ್ಸ್ ತೋರಿಸೋಕ್ಕೆಲ್ಲ ಒಂದು ಕಡೆ ಕಾಂಗ್ರೆಸ್ ವಿಫಲ ಆಯ್ತು. ನಾನು ಬೇರೆ ಕಡೆ ಇನ್ನೂ ಫಲಿತಾಂಶವನ್ನು ನೋಡಿಲ್ಲ. ನನ್ನ ಪ್ರಕಾರ ಈಗ 10 ಆಗಲೇ ಅನೌನ್ಸ್ ಆಗಿ ಇನ್ನೂ ಒಂದು 2ನಲ್ಲಿ ಲೀಡ್ ಏನೋ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೂ ಕೂಡ ನಮ್ಮ ನಿರೀಕ್ಷೆ ಏನಿತ್ತು, ನಾವು 14ರಿಂದ 18 ಬರುತ್ತೆ ಅಂತ. ಎಲ್ಲೋ ಒಂದು ಕಡೆ ನಮಗೆ ಈ ನಿರೀಕ್ಷೆಗೆ ತಕ್ಕಂತೆ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳೋದು ಇರೋದು ಕೂಡ ಸತ್ಯ ಆಗ್ತದೆ. ಈಗ ನೋಡಿ, ಈಗ ಇದು ಒಂದು ಬಹಳ ವಿಭಿನ್ನವಾದಂಥ ನಮಗೆ ಅವಕಾಶ ನಮ್ಗೆ ಸಿಕ್ಕಿದೆ. ರಾಜ್ಯಸಭೆಯಲ್ಲಿ ಖರ್ಗೆ ಸಾಹೇಬ್ರಿದ್ದಾರೆ, ಲೋಕಸಭೆಯಲ್ಲಿ ರಾಧಾಕೃಷ್ಣ ಅವರು ಹೋಗ್ತಾರೆ, ಮತ್ತು ಸರ್ಕಾರದಲ್ಲಿ ನಾನಿದ್ದೀನಿ. ಸೊ ಕಲಬುರಗಿ ಜನರಿಗೆ ನಾವು 3 ಜನನೂ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ನಾನು ಹೇಳ್ದಂಗೆ ಮುಂದಿನ 4 ವರ್ಷದ ನಮ್ಮ ರಾಜ್ಯ ಸರ್ಕಾರದ ಅವಧಿ ಮತ್ತು 5 ವರ್ಷ ಏನು ಮೇಲ್ಗಡೆ ಯಾವುದೇ ಸರ್ಕಾರ ಇದ್ರೂ ಕೂಡ ಅದನ್ನು ಕೂಡ ನಾವು ಯೋಜನೆಗಳ ಅನುಷ್ಠಾನ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ 3 ಜನದ್ದು ಆಗುತ್ತೆ. ನೋಡಿ, ನಾವು ಪದೇ ಪದೇ ಹೇಳಿದ್ವಿ, ಅಬ್ಕಿ ಬಾರ್ 400 ಬಾರ್ ಯಾಕೆ ಬೇಕಾಗಿತ್ತು ಅವರಿಗೆ ಅಂತ. ಆ ಸ್ಪೆಷಲ್ ಮೆಜಾರಿಟಿ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಇವರು 10 ವರ್ಷದಲ್ಲಿ ಪ್ರಧಾನಮಂತ್ರಿಯವರು ಮುಂಚೆ ಬಂದಾಗ ಏನು ಹೇಳಿದರು, ನಾನು ಪ್ರಧಾನ ಸೇವಕ ಅಂತ ಹೇಳಿದರು. ಅದಾದಮೇಲೆ 2ನೇ ಟರ್ಮ್ನಲ್ಲಿ ಚೌಕಿದಾರ ಆದರು. 3ನೇ ಟರ್ಮ್ನಲ್ಲಂತೂ ದೇವರೇ ಆಗ್ಬಿಟ್ರಿ ಇವರು, ನಾನು ದೇವಪುತ್ರ ಇದ್ದೀನಿ ಅಂದರು. 10 ವರ್ಷದಲ್ಲಿ ಒಬ್ಬ ಮನುಷ್ಯ ಸೇವಕನಿಂದ ಇಟ್ಕೊಂಡು ಈಗ ದೇವರ ತನಕ ದೇವಪುತ್ರ ಆಗ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಆ ಸರ್ವಾಧಿಕಾರಿ ಭಾವನೆ ಅವರಲ್ಲಿ ಬೆಳೆದಿತ್ತು ಅಂತ ತಾವೇ ಯೋಚನೆ ಮಾಡ್ಬೋದು. ಈ 400 ಸೀಟ್ ಬೇಕಾಗಿದ್ದು ಅವರಿಗೆ ಸಂವಿಧಾನ ಬದಲಾವಣೆ ಮಾಡಬೇಕಂತ ಕಾಂಗ್ರೆಸ್ನವ್ರು ಹೇಳಿಲ್ಲ, ಅವರ ಅಭ್ಯರ್ಥಿಗಳೇ ಹೇಳ್ತಾ ಇದ್ದಿದ್ದು. ಸೊ ಜನರು ಅದನ್ನು ನೋಡಿ ಅದನ್ನು ಇವಾಗ ತಿರಸ್ಕಾರ ಮಾಡಿದ್ದಾರೆ. ಸೊ ಈಗ ಇನ್ನು ಸಾಯಂಕಾಲ ತನಕ ಎಷ್ಟು ಬರುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ಬರುತ್ತೆ ಮತ್ತು ಇಂಡಿಯಾ ಗಠಬಂಧನಿಗೆ ಎಷ್ಟು ಬರುತ್ತೆ ನಾವು ನೋಡ್ಬಿಟ್ಟು ತೀರ್ಮಾನ ತಗೋತಾರೆ ವರಿಷ್ಠರು. ನೋಡಿ, ಇದೇ ಒಂದು ದೊಡ್ಡ ಉದಾಹರಣೆ ಸರ್. ಹೊಟ್ಟೆಗೆ 2 ಊಟ ಇದ್ರೆ ಅವೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಬಡತನ ಇರುತ್ತೆ, ಖಾಲಿ ಹೊಟ್ಟೆನಲ್ಲಿ ಇರ್ತದೆ, ನಿರುದ್ಯೋಗ ಇರುತ್ತೆ, ಅವಾಗ ನೀವು ಬರೇ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ನಿಮ್ಮ ತಟ್ಟೆಗೆ ಅನ್ನ ಬರೋದಿಲ್ಲ. ನಾವು ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡಿದ್ವಿ, ನಾವು ನಿರುದ್ಯೋಗ ಸಮಸ್ಯೆ ಉದ್ಯೋಗ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ.
ನಾವು ನಿಮ್ಮ ಮನೆಗೆ ಆರ್ಥಿಕ ಸ್ಥಿರತೆ ತರ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ, ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ ಅಂತ ಚುನಾವಣೆ ಮಾಡಿದ್ವಿ, ರೈತರಿಗೆ ನ್ಯಾಯ ಕೊಡಿಸ್ತೀವಿ, ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಅದಕ್ಕೆ ಇವತ್ತು ಜನರು ವೋಟ್ ಮಾಡಿದ್ದಾರೆ. ಅವರಿಗೆ ರಾಮರಾಜ್ಯ ತಾನೇ ಬೇಕಾಗಿರೋದು. ಆ ರಾಮರಾಜ್ಯವನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಕಂಡಿದ್ದಕ್ಕೆ ಇವತ್ತು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾತನಾಡಿದ್ದೆ ಅವಾಗೆ. ಅದು ಚುನಾವಣೆ ತನಕ ಮಾತ್ರ ಇರುತ್ತೆ ಅಂತ. ಚುನಾವಣೆ ಮುಗಿದು 1 ತಿಂಗಳಾಯ್ತು. ಯಾರನ್ನ ಅವ್ರ ಮನೆಗೆ ಹೋಗಿ ಬಂದ್ರ BJP ಅವರು? ಯಾರಾದ್ರೂ ಒಬ್ರಾರ ಏನಾಗ್ತಾ ಇದೆ, ಜೈಲ್ನಲ್ಲಿ ಯಾರಿದ್ದಾರೆ, ಬೇಲ್ ಮೇಲೆ ಯಾರಿದ್ದಾರೆ, ಆ ಮೃತ ಕುಟುಂಬದವರಿಗೆ ಏನಾಯ್ತು ಅಂತ ಮಾತಾಡಿದಾರ? ಕಾಂಗ್ರೆಸ್ಗೆ ಯಾವ ವಿಚಾರ ಪ್ಲಸ್ ಆಯಿತು ಅಂತ ಅನ್ಸುತ್ತೆ? ನೋಡಿ, ನಮಗೆ ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಕಲಬುರಗಿನಲ್ಲಿರ್ಬೋದು, ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡಿದೆ. ಮತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ನಾಯಕರು ಒಂದು ಸಿಂಗಲ್ ವರ್ಕಿಂಗ್ ಯೂನಿಟ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಕೇಂದ್ರದಲ್ಲಿ ಇಷ್ಟೆಲ್ಲ ಅವರಿಗೆ ಹಣದ ಬಲ, ತೋಳ್ಬಲ ಇದ್ರೂ ಕೂಡ ಕಲಬುರಗಿ ಜನರು ಇವತ್ತು ಗ್ಯಾರಂಟಿ ಪರವಾಗಿ, ಸುಶಾಸನ ಪರವಾಗಿ, ಒಳ್ಳೆ ಆಡಳಿತದ ಪರವಾಗಿ ಅವರು ಮತವನ್ನು ನೀಡಿದ್ದಾರೆ. ಹಾಸನ ಬಗ್ಗೆ ಜನರು ತೀರ್ಪು ಕೊಟ್ಟಿದ್ದಾರಲ್ಲ, ನಾನು ಯಾರು ಹೇಳೋರು? ಪ್ರಜಾಪ್ರಭುತ್ವದಲ್ಲಿ ಜನತಾ ಜನಾರ್ದನ್ ಜನರು ತೀರ್ಪು ಕೊಟ್ಟಿದ್ದಾರಲ್ಲ, ಈಗ ಅವ್ರು ಉತ್ತರಿಸ್ಬೇಕು. ಯಾರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ, ಯಾರು ಬೇಲ್ ಮೇಲೆ ಇದ್ದಾರೆ, ಯಾರು ಜೈಲ್ನಲ್ಲಿ ಇದ್ದಾರೆ, ಅವ್ರು ಉತ್ತರಿಸ್ಬೇಕು. ಈ ಕಲಬುರಗಿಯಲ್ಲಿ ವಿಶೇಷ ನೀವು ಮತ್ತೆ ಶರಣಪ್ರಕಾಶ್ ವ್ಯಕ್ತಿ ಅಂದರೆ ಅಂಥ ಕೆಲಸಗಾರರ ಎಲ್ಲರೂ ಇರೋಕ್ಕಾಗಲ್ಲ. 1 ರೂಪಾಯಿ ಕೂಡ ಕೇಂದ್ರದಿರ್ಬೋದು, ರಾಜ್ಯದಿರ್ಬೋದು, ಹುಡುಕಿ ತೊಗೊಂಡೋಗಿ ಅವ್ರ ಕ್ಷೇತ್ರಕ್ಕೆ ಹಾಕುವಂಥ ವ್ಯಕ್ತಿ. ಅವರ ಸೋಲು ನಿಜವಾಗ್ಲೂ ನನಗೆ ಭಾಳ ಆಶ್ಚರ್ಯ ಆಗಿದೆ. ಎಲ್ಲೋ ಒಂದು ಕಡೆ ಅದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತ ನನಗನ್ಸುತ್ತೆ. ಲಾಸ್ಟ್ ಟೈಮ್ ಇದ್ದಂಥ ಗಾಳಿಯಲ್ಲೂ ಕೂಡ ಗೆದ್ದು ಬಂದಿದ್ರು. ಬಟ್ ಈ ಬಾರಿ ನೋಡೋಣ, ಎಲ್ಲರಿಗೂ ಒಂದೊಂದು ಸರಿ ಅದೃಷ್ಟ ಕೂಡ ಬೇಕಲ್ಲ ಅವರಿಗೆ.